वंदे मातरम टीवी न्यूज दोड्डबल्लापुर विशेष रिपोर्ट। दोड्डबल्लापुर तालुक के एमएसजीपी कचरा निस्तारण केंद्र में अतिरिक्त कचरा वाहनों के आने की सूचना के बाद आज स्थानीय नेताओं और ग्रामीणों के सहयोग से कचरा लारियों को रोककर विरोध प्रदर्शन किया गया। ये जानकारी भाजपा युवा मोर्चा के प्रदेश अध्यक्ष तथा दोड्डबल्लापुर क्षेत्र के विधायक धीरज मुनिराजू ने दी। तालुक के दोड्डमनकनहल्ली गांव की मुख्य सड़क पर एमएसजीपी केंद्र की ओर जा रहे कचरा वाहनों को रोककर आयोजित विरोध प्रदर्शन के दौरान उन्होंने कहा कि प्रतिदिन केवल 75 कचरा वाहनों को अनुमति है, लेकिन आज अतिरिक्त वाहन आने की विश्वसनीय सूचना मिलने के कारण एहतियातन वाहनों को रोका गया। एमएसजीपी कचरा निस्तारण केंद्र के खिलाफ हमारा आंदोलन पिछले 3 वर्षों से लगातार चल रहा है। स्थानीय ग्रामीणों की समस्याओं को लेकर मैंने विधानसभा में मुख्यमंत्री और उप मुख्यमंत्री का ध्यान भी आकर्षित किया है। जब तक एमएसजीपी केंद्र पूरी तरह बंद नहीं होता, हमारा आंदोलन जारी रहेगा, उन्होंने स्पष्ट किया। इस दौरान रोके गए कुछ वाहनों के पास आवश्यक दस्तावेज नहीं पाए गए और कुछ वाहनों का कर भी जमा नहीं था। इस संबंध में यातायात पुलिस को सूचित किया गया है और अधिकारी जांच कर नियमों का उल्लंघन करने वाले वाहनों को जब्त कर रहे हैं। प्रदर्शन के दौरान ग्रामीणों ने पर्यावरण और स्वास्थ्य संबंधी समस्याओं पर चिंता जताते हुए सरकार से तत्काल कार्रवाई की मांग। ಟ್ಯಾಕ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. RTO ಬಂದ್ರು ಪಾಸ್ ಆಯ್ತು ಗಾಡಿ, ಯಾವ ಕಡೆ ಹೋದ್ರೆ ಗೊತ್ತಾಗ್ಲಿಲ್ಲ ನಮಗೆ. ನಾವು ಸೈಡ್ ಹೊಡ್ಕೊಂಡೆ ಬಂದ್ರು. ಅವ್ರನ್ನೂ ಯಾರು ಕಳ್ಕೊಂಡು ಒಂದು ಗಾಡಿ ಹೆಚ್ಚಿಗೆ ಬಂದಿದ್ರೆ, ಒಂದು ಟನ್ ಹೆಚ್ಚಿಗೆ ಬಂದಿದ್ರೆ ಅವ್ರೇನು ಇದು ಮಾಡ್ತಾರೆ, ನಾವು ಇದನ್ನ ಮಾಡ್ತೀವಿ. ತಗೊಂಡಿದ್ದೀನಿ, ಒಳಗಡೆ ರೂಮ್ ಕೊಟ್ಟು ತಗೊಂಡಿದ್ದೀನಿ. 650 ಆಗಿದೆ. ಫೋಟೋ ನಿಮಗೆ ಕಳಿಸ್ತೀನಿ. ಅಲ್ಲಿ ಒಳಗಡೆ ಮಾತಾಡಿದೆ, ಬೇಕಾದ್ರೆ ಸಾಹೇಬ್ರನ್ನ ಕರ್ಕೊಂಡ್ಬಂದಿ ಸರ್. ಇಲ್ಲ ಸರ್, ಅಲ್ಲಿ ಅವರು ಲಿಸ್ಟ್ ಬಂದಿದ್ದಾರೆ. ಇಲ್ಲ, ಅವರು ಲಿಸ್ಟು ವಿತ್ ಟೈಮಿಂಗ್ಸ್ ಎಲ್ಲ ವೆಹಿಕಲ್ಸ್ ಬಿಡೋಕ್ಕಾಗಲ್ಲ ಸರ್. ಇಲ್ಲ ಸರ್, ಅವ್ರು ಹೇಳ್ತಾರಲ್ಲ, ಇವ್ರಿಗೆ ಧನ್ಯ ನಾಯಕರಿಗೆ ತಮ್ಮ ಫೋನ್ ಮಾಡಿದ್ರೆ ಸರ್, ಮಾತಾಡಿದ್ದಾರೆ. ಟೋಟಲಿ ಇಲ್ಲಿಗೆ ಅವರು ಕಸ ಕಳಿಸೋದು 750 ಟನ್ ಮೇಲೆ ಒಂದು ಇದನ್ನು ಕಳ್ಸಲ್ಲ. ಮತ್ತೆ ನೀವು ಅದನ್ನೇ ಹೇಳ್ತಾ ಇದ್ರೆ, ಇಲ್ಲಿ ಬಂದಿರೋ ಗಾಡಿಗಳು ಯಾರು ಇವತ್ತೇ ಕಳಿಸಿರೋದು. ಅವ್ರು ಇಲ್ಲಿ ಬರೋದೇ ಇಲ್ಲ, ಅವ್ರು ಮಿಟ್ಗನಹಳ್ಳಿಗೆ ಹೋಗೋದು. ಮಿಟ್ಗನಹಳ್ಳಿಗೆ ಹೋಗೋದು ನಾವು ಇಲ್ಲಿ ಬಂದಿದ್ದೀವಿ ಅಂತ ಡ್ರೈವರೇ ಹೇಳ್ತಾ ಇದ್ದಾರೆ. ಅದನ್ನು ಒಳಗಡೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬರೋ ಅಂಥದ್ದು ಪಟ್ಟಿ ಪೂರ್ತಿ ನನ್ನ ಹತ್ರ ಐತೆ. ಬೆಳಗ್ಗೆ ಅಲ್ಲಿ ಹೋಗಿರೋದು ಇದೆ, 16 ಗಾಡಿದು ವೀಡಿಯೋ ಇದೆ. 34 ನೀವೇ ನೋಡಿದ್ದೀರಿ. ನಾವು ಒಳಗಡೆ ಹೋಗಿದ್ದಾಗ ಒಳಗಡೆ 16 ಗಾಡಿ ನಿಂತಿತ್ತು, 24 ಗಾಡಿ ಕಳಿಸಿದ್ದೀವಿ. ಅದ್ರ ಮೇಲೆ 74 ಆಗಿದೆ. ಎಕ್ಸಾಕ್ಟ್ ವಿತ್ ವೆಹಿಕಲ್ ಟಿಕ್ ಇದೆ. ಯಾರು ಕಮಿಷನರ್ ಕೊಡಿ, ನಿಮ್ಮ ಹತ್ರನೇ ಇದೆ ಪಟ್ಟಿ. ನಿಮ್ಮ ಹತ್ರ ಅಯ್ಯಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಷ್ಟೇ, ಕಮಿಷನರ್ ಅಲ್ಲ. ಜಸ್ಟ್ ಅನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧನ್ಯ ನಾಯಕ್ ಅವರನ್ನ ನಾನು ಮಾತಾಡಿದ್ದೀನಿ. ಕಮಿಷನರ್ ಸಾಹೇಬ್ ಯಾರು ಅವ್ರಿಗೆ ಮಾತಾಡಿದ್ರೆ ಧನ್ಯ ನಾಯಕ್ ಅವರು ಯಾರು ಕೊಡಿ. ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಬಿಡೋಕ್ಕಾಗಲ್ಲ. ಏ ತಗೊಳಪ್ಪ, ಯಾರು ಫೋನು BSW CEO ಕೊಡಪ್ಪ. ಶಿವಣ್ಣ ಕರೀತಾ ನೋಡ್ರಿ ಸಾಹೇಬ್ರು. ಇವಾಗ ನೀವು ಫಿಟ್ನೆಸ್ ಇಲ್ದಿರೋ ಮಾಡಿ ಮೇಡಮ್. ಫಿಟ್ನೆಸ್ ಇಲ್ದಿರೋ ನಮ್ಮ ತಾಲೂಕಿಗೆ ಓಡಾಡ್ತೀನಿ ನಾವು. ಸುಮ್ಮನೆ ಇವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ RTO ಇಬ್ಬರು RTO ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನಂತ? ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ.
ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಈಗ ಅಧಿಕಾರಿಗಳು ಕ್ರಮ ವಹಿಸ್ದೇ ಇರೋವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು, ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಈ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರಾ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರುವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ನಾನು ಬೀದಿಗಿಳಿದು ಇವತ್ತು ತಡೆ ಹಿಡಿದಿರುವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ MSGP ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂಥೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವಿಧಾನಸೌಧದಲ್ಲಿ, ಜಾಲಪ್ಪ ಕಾಲೇಜ್ ವೇದಿಕೆಯಲ್ಲಿ. ಮಾಡೋದಿಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ. ಅದ್ರ ವಿರುದ್ಧವಾಗೂ ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.